ನಾನು ಶರಣಬಸಪ್ಪ ಗದ್ಗಿ ಮಠದ ಭಕ್ತ. ತಮಗೆಲ್ಲ ತಿಳಿಪಡಿಸೋದೇನೆಂದರೆ 2026ರ ಜಾತ್ರಾ ಮಹೋತ್ಸವ ಗದ್ಗಿ ಮಠದ ಒಂದು ಮಠದಲ್ಲಿ ಭವ್ಯವಾಗಿ ಮತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ನಾವು ನಿನ್ನೆಯ ದಿವಸದಿಂದ ಷಡಸ್ಥಲ ಧ್ವಜಾರೋಹಣದ ಮೂಲಕ ಈ ಒಂದು ಕಾರ್ಯಕ್ರಮ ಪುರಾಣ ಒಂದು ಪುಣ್ಯ ಕಥೆಗಳಿಂದ ಶುರುವಾಗಿದೆ. ನಿನ್ನೆಯಿಂದ ಸುಮಾರು 15 ದಿವಸ ಈ ಒಂದು ಕಾರ್ಯಕ್ರಮ ನಡೀತವೆ. ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಎಲ್ಲ ಮಹಾಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಅದರಲ್ಲಿ ಒಳ್ಳೆಯ ಒಂದು ಉದ್ಯಮಿದಾರರಾಗಿರ್ಬೋದು, ಇವತ್ತಿನ ದಿವಸ ಮಠದ ಭಕ್ತರಾಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳಿಗೆ ನಡೆಸಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾ ಇರ್ತಾರೆ. ಕೊನೆಯ 3-4 ದಿವಸ ವಿಶೇಷ ಕಾರ್ಯಕ್ರಮಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ 29ನೇ ತಾರೀಕಿನ ದಿವಸ ನಾವು ಕಲಬುರಗಿಯಲ್ಲಿ ಒಂದು ಭವ್ಯವಾದಂಥ ಗೋ ಶಾಲೆಯನ್ನು ಶುರು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಜಾಪುರ್ನ ಶಾಸಕರಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಗೋಶಾಲೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ಅವತ್ತಿನ ದಿವಸನೇ ನಾವು ನಮ್ಮ ಮಠದ ಭಕ್ತರಾದಂಥ ಹಾಗೂ ಕಲಬುರಗಿ ಶರಣಬಸವ ಸಂಸ್ಥಾನದ ಒಂದು ಅಧ್ಯಕ್ಷರಾದಂಥ ದಾಕ್ಷಾಯಿಣಿ ಅವ್ವಾಜಿಯವರಿಗೆ ನಮ್ಮ ಗದ್ಗೆ ಮಠದ ಯಾವತ್ತು 3 ವರ್ಷದಿಂದ ನಾವು ಒಂದು ಸಮಾಜ ಸಂಜೀವನಿ ಅಂತ ಪ್ರಶಸ್ತಿ ಕೊಡ್ತಾ ಇರ್ತೀವಿ. ಈ ವರ್ಷ ಅಂದರೆ ನಮ್ಮ ದಾಕ್ಷಾಯಿಣಿ ತಾಯಿಯವರಿಗೆ ಈ ಒಂದು ಸಮಾಜ ಸಂಜೀವನಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿಯ ಮಾಜಿ KKRDB ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ದತ್ತಾತ್ರೇಯ ಪಾಟೀಲ್ ರೇವೂರಾಗಿರ್ಬೋದು, ಮತ್ತು ಚಂದ್ರಕಾಂತ್ ಪಾಟೀಲ್ ನಮ್ಮ BJP ಮುಖಂಡರು ಕಲಬುರಗಿ ಅವರು ಕೂಡ, ಮತ್ತು ಸುಮಾರು ಎಲ್ಲ ಒಂದು ರಾಜಕೀಯ ನಾಯಕರು, ವ್ಯಾಪಾರಸ್ಥರು, ಉದ್ಯಮಿದಾರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ 30ನೇ ತಾರೀಕಿನ ದಿವಸ ಯುವ ಜನೋತ್ಸವ ಮತ್ತು ಬಸವ ಬುತ್ತಿ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಸುಮಾರು ಎಲ್ಲ ಭಕ್ತರು ಕಲಬುರಗಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಬುತ್ತಿಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರ್ತವೆ. ಅದರಲ್ಲಿ ಅವ್ರಿಗೆ ಬೇಕಾದಂಥ ಹೋಳಿಗೆ ಆಗಿರ್ಬೋದು, ಇವತ್ತಿನ ದಿವಸ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಸವ ಬುತ್ತಿ ಅಂತೇಳಿ ಎಲ್ಲರೂ ಬಸವಣ್ಣ ಟೆಂಪಲ್ನಿಂದ ಶುರು ಮಾಡಿ ನಮ್ಮ ಗದ್ಗಿ ಮಠದವರೆಗೆ ತಲೆ ಮೇಲೆ ಬುತ್ತಿ ಇಟ್ಕೊಂಡು ಕೇಸಿಂದ ಬಂದು ಎಲ್ಲರೂ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹೆಣ್ಮಕ್ಳು ನಡೆಸ್ಕೊಡ್ತಾರೆ. ಅದಲ್ಲದೆ ನಮಗೆ 31ನೇ ತಾರೀಕಿನ ದಿವಸ ನಮ್ಮ ಈ ಒಂದು ಗೋಶಾಲೆ ಮತ್ತು 3 ದಿವಸ ಇರುತ್ತೆ ಇದ್ರದ್ದು ಉದ್ಘಾಟನೆ. ವಿವಿಧ ಕ್ಷೇತ್ರದ ಸ್ವಾಮೀಜಿಯವರು ಬರ್ತಾ ಇರೋ ಕಾರಣ ನಾವು 3 ದಿವಸ ಕೂಡ ಈ ಒಂದು ಗೋಶಾಲೆ ಉದ್ಘಾಟನೆ ಇರುತ್ತೆ. ಅವತ್ತಿನ ದಿವಸ ನಮ್ಮ ನಗರದ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂಥ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಇರ್ತಾರೆ, ಮತ್ತು ಮುಲ್ಗೆ ಅವರು ಇರ್ತಾರೆ. ಸಾಕಷ್ಟು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಿಪ್ಪಣ್ಣಪ್ಪ ಕಮಕ್ನೂರು ಅವರು MLC ಹಾಗೂ ನಮ್ಮ ಸಮಾಜದ ಮುಖಂಡರು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಿಂದ ಮಾಡ್ತಾಯಿರ್ತೀವಿ. ಅದರ ನಂತರ ಅವತ್ತಿನ ದಿವಸ ಪುರಾಣಕ್ಕೆ ಮಹಾಮಂಗಲ ಇರ್ತೀವಿ. 1ನೇ ತಾರೀಕಿನ ದಿವಸ 1ನೇ ತಾರೀಕಿನ ದಿವಸ ಏನದಲ್ಲ, ನಮ್ಮ ಗದ್ಗಿ ಮಠದ ರಥೋತ್ಸವ ಬೆಳಗ್ಗೆ ನಾವು ಇಲ್ಲಿ ನೀವು ನೋಡ್ತೀರಿ ಋಷಿಕೇಶ ಕಾಶಿನಲ್ಲಿ ಯಾವ ರೀತಿ ಗಂಗಾ ಆರತಿ ಮಾಡ್ತಾರೆ, ಅದೇ ಒಂದು ರೀತಿಯಲ್ಲಿ ಅದೇ ನಿಟ್ಟಿನಲ್ಲಿ ಕಲಬುರಗಿ ನಮ್ಮ ಬೆಳಗ್ಗೆ ಗದ್ಗಿ ಮಠದ ಆವರಣದಲ್ಲಿ ಗಂಗಾ ಆರತಿ ರೀತಿಯಲ್ಲಿ ಬೆಳಗ್ಗೆ ನಮ್ಮ ರಥೋತ್ಸವಕ್ಕೆ ಸಾಯಂಕಾಲ 6 ಗಂಟೆಗೆ ಈ ಗಂಗಾ ಆರತಿ ಸ್ಟೈಲ್ನಲ್ಲಿ ಇದು ಕಾರ್ಯಕ್ರಮ, ಮತ್ತು ಅದರ ನಂತರ ರಥೋತ್ಸವ ನಡೆಯುತ್ತೆ. ಇದರಲ್ಲಿ ಸುಮಾರು ಸಾವಿರಾರು ಜನರು ಭಕ್ತರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇರ್ತಾರೆ. ಈ ವರ್ಷ ಕೂಡ ತಾವೆಲ್ಲರೂ ಬರಬೇಕಂತ ಗದ್ಗಿ ಮಠದ ನಾನು ಭಕ್ತನಾಗಿ ಹಾಗೂ ಎಲ್ಲ ಸ್ವಾಮೀಜಿ ಅವರ ಪರವಾಗಿ ತಮ್ಮೆಲ್ಲರಿಗೂ ಈ 15 ದಿವಸ ನಡೆಯುವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ. ನಮಸ್ಕಾರ. ಕಲಬುರಗಿಯ ಮಕ್ತಂಪುರದ ಗದ್ಗಿ ಮಠದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ 400 ವರ್ಷ ಇತಿಹಾಸ ಇರತಕ್ಕಂಥ ಈ ಜಾತ್ರೆಯೊಳಗೆ ಪ್ರಸ್ತುತ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಮನ್ಯರಂಜನಪರಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿ ಬಂದ ಬಳಿಕ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಹಾನಗಲ್ ಕುಮಾರ ಮಹಾಸ್ವಾಮಿ ಮಾತನ್ನು ಹೇಳ್ತಾರೆ, ಘಟದಿಂದ ಮಠ ಬೆಳೆಬಾರ್ದು, ಮಠದಿಂದ ಘಟ ಬೆಳಿಬೇಕಂತ ತಿಳ್ಕೊಂಡಲ್ಲ, ಮಠದಿಂದ ಘಟ ಬೆಳಬೇಕಂತ ತಿಳ್ಕೊಂಡು ಹೇಳೋ ಬಳಿಕ ಪೂಜ್ಯರು ಮಠಕ್ಕಾದ ಬಳಿಕ ಮಠವನ್ನೇ ಬೆಳೆಸಬೇಕು ವಿನಃ ಮಠ ಆದ ಬಳಿಕ ಸ್ವಾಮಿಗಳಾಗಿ ಕುಂದ್ರೂ ಸರಿಯಲ್ಲ, ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹಾನಗಲ್ ಕುಮಾರಪ್ಪನವ್ರು ಹೇಳಿರುವಾಗೇ ಪೂಜ್ಯರು ಶ್ರೀಮಠಕ್ಕೆ ಆಗಿ 4 ವರ್ಷ ಆಯಿತು. ಪ್ರತಿ ವರ್ಷ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರಥಮ ವರ್ಷ ಗುಡ್ಡಾಪುರ ದಾನಮತಾಯಿ ಪ್ರಣಾಮ ಹಚ್ಚಿದಾಗ ತಂದೆ ತಾಯಿಗಳ ಪಾದ ಪೂಜೆ,
ಹೋದ ವರ್ಷ ಸಿದ್ಧಲಿಂಗೇಶ್ವರನ ಪುರಾಣ ಹಚ್ಚದೊಳಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಪ್ರತಿ ವರ್ಷ ಕೂಡ ಬಸವ ಬುತ್ತಿ ಇರ್ಬೋದು, ವಿಶೇಷ ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇರೋದ್ರಿಂದ ಈ ವರ್ಷ ಹಾನಗಲ್ ಕುಮಾರಪ್ಪನವರು ಹೇಳಿರೋ ಹಾಗೆಯೇ ಒಂದು ಗೋಶಾಲೆ ಉದ್ಘಾಟನೆ ಮಾಡ್ಲಿಕ್ಕತ್ತಾರೆ, ಗಂಗಾರತಿಯನ್ನು ಮಾಡ್ಲಿಕ್ಕತ್ತಾರೆ. ಒಟ್ಟಾರೆ ಅಜ್ಜರ ಒಂದು ಸಂಕಲ್ಪ ಏನಂತಂದ್ರೆ ನಮ್ಮ ಮಠ ಬೆಳಕಿಗೆ ಬರಬೇಕು, ಹೊಸ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿಗಳು ಇವತ್ತಿನ ದಿನಮಾನದೊಳಗೆ ಏನು ಮಾಡಬೇಕೆನ್ನುವಂಥದ್ದನ್ನು ಆಲೋಚನೆ ಇಟ್ಕೊಂಡು ಪ್ರಸ್ತುತ ಪೂಜ್ಯರು ಏನೆಲ್ಲ ಒಳ್ಳೆಯ ಕಾರ್ಯವನ್ನು ಮಾಡ್ಲಿಕ್ಕತ್ತಾರೆ. ಅದಕ್ಕೆ ನಮ್ಮ ಗುಲ್ಬರ್ಗ ಪಟ್ಟಣದ ಎಲ್ಲ ಸಮಸ್ತ ಸದ್ಭಕ್ತರು, ನಮ್ಮ ಪಂಚರು, ಸುತ್ತ 10 ಹಳ್ಳಿಯ ಸದ್ಭಕ್ತರು ಪರಮ ಪೂಜ್ಯರಿಗೆ ಬೆನ್ನಗಾವಲಾಗಿ ನಿಂತ್ಕೊಂಡು ಬುದ್ಧಿ ನೀವೇನೇ ಮಾಡಿದ್ರು ಕೂಡ ನಿಮ್ಮಿಂದ ನಾವು ಇರ್ತೀರಪ್ಪ, ತಾವು ಅಪ್ಪಣೆ ಮಾಡೋದು ಒಂದೇ ಸಾಕು, ನಾವೆಲ್ಲ ಕಾರ್ಯಕ್ರಮ ಕೂಡ ಸಿದ್ಧರಾಗಿರ್ತೀವಿ ಅಂತ ತಿಳ್ಕೊಂಡು ಭಕ್ತರು ಮುಂದೆ ಬೆನ್ನಗಾವಲಾಗಿ ನಿಂತ್ಕೊಂಡು ತಿಳ್ಕೊಂಡೆ ಪೂಜ್ಯರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರೆ. ಕಾರಣ ಈ ವರ್ಷ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದೊಳಗೆ ಎಲ್ಲ ಸದ್ಭಕ್ತರು ಕೂಡ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಆ ಪೂಜ್ಯರ ರಥವನ್ನು ಎಳೆದು ರೇವಣಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ.